ಸಮಾಜ ಸೇವೆಯ ಮೂಲಕ ಜನಮನ ಗೆದ್ದಿರುವ ಕಲ್ಕೆರೆ ರವಿಕುಮಾರ್ ಅವರು ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಶಿರಾ ತಾಲೂಕಿನಾದ್ಯಂತ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ಗಳನ್ನು ವಿತರಿಸುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ. ಪ್ರತಿ ವರ್ಷ ಶಾಲಾ ಆರಂಭದ ಸಂದರ್ಭದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಗತ್ಯವಾದ ನೋಟ್ಬುಕ್ಗಳನ್ನು ವಿತರಿಸುವ ಮೂಲಕ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತಿರುವ ಇವರ ಕಾರ್ಯ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮಕ್ಕಳಿಗೆ ಈ ಸಹಾಯ ಹೆಚ್ಚಿನ ಅನುಕೂಲವಾಗಿದ್ದು, ಶಿಕ್ಷಣದತ್ತ ಅವರ ಆಸಕ್ತಿಯನ್ನ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಸತತ 15 ವರ್ಷಗಳಿಂದ ಈ ಸಮಾಜಮುಖಿ ಕಾರ್ಯವನ್ನ ನಡೆಸಿಕೊಂಡು ಬರುತ್ತಿರುವ ಕಲ್ಕೆರೆ ರವಿಕುಮಾರ್ ಅವರ ಸೇವಾ ಭಾವನೆಗೆ ಸ್ಥಳೀಯರು ಹಾಗೂ ಶಿಕ್ಷಣ ವಲಯದವರು ಅಭಿನಂದನೆ ಸಲ್ಲಿಸಿದ್ದಾರೆ. ಶ್ರೀ ವಿಜಯಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ 15ನೇ ವರ್ಷ ನೋಟ್ ಪುಸ್ತಕಗಳನ್ನು ಇಡೀ ತಾಲೂಕಿನ ಎಲ್ಲ ಶಾಲೆಗಳಿಗೆ, ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಖಾಸಗಿ ಶಾಲೆಗಳಿಗೆ ಉಚಿತವಾಗಿ ವಿಜಯಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ಸಾರಿ ಹಂಚುತ್ತಾ ಇದ್ದೇವೆ. ಇದನ್ನು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಪಡ್ಕೊಬೇಕು. ಯಾಕಂತಂದರೆ ನಮ್ಮ ತಾಲೂಕಿನಲ್ಲಿ ಇತ್ತೀಚೆಗೆ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಗಣನೀಯವಾಗಿ ವಿದ್ಯಾರ್ಥಿನಿಯರು ಮಕ್ಕಳು ಸಹ ಹೆಚ್ಚಾಗಿ SSLC ಇರ್ಬೋದು, PUC ಇರ್ಬೋದು, ಉನ್ನತ ವ್ಯಾಸಂಗದ ಕಡೆ ಗಮನ ಹರಿಸ್ತಾ ಇದ್ದಾರೆ. ಅದಕ್ಕೆ ಒಂದು ಸಣ್ಣ ಅಳಿಲು ಸೇವೆ ನಮ್ಮದು. ಎಲ್ಲ ಶಿಕ್ಷಕರು ಇವತ್ತು ತಮ್ಮ ಜವಾಬ್ದಾರಿಯುತವಾಗಿ ಪಾಠಗಳನ್ನು ಮಾಡಿ ನಮ್ಮ ತಾಲೂಕಿಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಅದೇ ರೀತಿ ಬಿಸಿ ಊಟದಲ್ಲಿರ್ಬೋದು ಅಥವಾ ಶಿಕ್ಷಣ ವ್ಯವಸ್ಥೆಯಲ್ಲಿರ್ಬೋದು ಯಾವುದೇ ಲೋಪದೋಷ ಆಗದಂತೆ ನಮ್ಮ ತಾಲೂಕಿನಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಇವತ್ತು ನಮ್ಮ ತಾಲೂಕಿನಲ್ಲಿ ದೊರೀತಾ ಇದೆ. ಅದಕ್ಕೆಲ್ಲ ಶಿಕ್ಷಕರು ಮುಖ್ಯ ಕಾರಣ. ಹಾಗಾಗಿ ಈ ನೋಟ್ ಪುಸ್ತಕಗಳನ್ನು ಉಚಿತವಾಗಿ 1ನೇ ತರಗತಿ ಮತ್ತು 2ನೇ ತರಗತಿಯವರೆಗೆ ಒಂದೊಂದು ನೋಟ್ ಪುಸ್ತಕ, 3 ಮತ್ತು 4ನೇ ತರಗತಿಯವರೆಗೆ 3 ನೋಟ್ ಪುಸ್ತಕಗಳನ್ನು ಮತ್ತು 5ನೇ ತರಗತಿಯಿಂದ PUC ಕಾಲೇಜಿನ ವಿದ್ಯಾರ್ಥಿಗಳಿಗೆ 5 ನೋಟ್ ಪುಸ್ತಕಗಳನ್ನು ಉಚಿತವಾಗಿ ನಾವು ನೀಡ್ತಾ ಇದ್ದೇವೆ. ಇದು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತೆ ಅನ್ನೋ ಒಂದು ಸಣ್ಣ ಅಭಿಲಾಷೆ ನಂದು. ಯಾಕಂತಂದರೆ ನೀವೆಲ್ಲ ವಿದ್ಯಾವಂತರಾಗಬೇಕು, ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಹಾಗೆ ನಮ್ಮ ತುಮಕೂರು ಜಿಲ್ಲೆ ಶಿಕ್ಷಣ ಕಾಶಿ ಅಂತ ಕರೀತಾರೆ. ಅದನ್ನು ಉಳಿಸ್ಬೇಕು ಅಂತಂದರೆ ನಮ್ಮ ತಾಲೂಕಿನಲ್ಲೂ ಸಹ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಈ ಒಂದು ಸಣ್ಣ ಅಳಿಲು ಸೇವೆಯನ್ನು ಮಾಡೋದಕ್ಕೆ ತಾವೆಲ್ಲರೂ ಸಹ ನನಗೆ ಸಹಕಾರ ಕೊಟ್ಟಿದ್ದೀರಾ, ಮೊದಲಿಂದಲೂ ಸಹ ಸಹಕಾರ ಕೊಡ್ತಾ ಇದ್ದೀರಾ. ಹಾಗಾಗಿ ಈ ಒಂದು ಪುಸ್ತಕಗಳನ್ನು ಯಾವುದೇ ಬೇರೆ ಚಟುವಟಿಕೆಗಳಿಗೆ ಬಳಸೋಕೆ ಹೋಗಬೇಡಿ. ಯಾಕಂದರೆ ಕೆಲವು ಮನೆಗಳಲ್ಲಿ ನಾನು ಕೆಲವು ಸಾರಿ ನೋಡಿದ್ದೇನೆ. ನಾವು ಸಹ ಕಷ್ಟಪಟ್ಟು ದುಡಿದು ಏನಾದರೂ ಒಂದು ಸಮಾಜ ಸೇವೆ ಮಾಡಬೇಕು ಅಂತೇಳಿ ಒಂದು ಮಾಡ್ತಾ ಇರೋದು. ಅದನ್ನು ತಾವು ಓದು ಬರಹಕ್ಕಾಗಿ ಈ ಪುಸ್ತಕವನ್ನು ಕೊಡ್ತಾ ಇರೋದು. ಕೆಲವರು ರಂಗೋಲಿ ಮಾಡೋದು ಅಥವಾ ಬೇರೆ ಲೆಕ್ಕ ಪುಸ್ತಕಗಳನ್ನು ಇಡೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ನನ್ನ ಕಿವಿ ಮಾತು ಅಷ್ಟೇ. ಇದು ನಾವು ಕೊಡೋದಷ್ಟೇ ನಮ್ಮ ಕೆಲಸ ಆಗಿರ್ತದೆ. ಹಾಗಾಗಿ ದಯವಿಟ್ಟು ಇದನ್ನು ಒಂದು 4 ಅಕ್ಷರ ಕಲಿತ್ರೆ ನಮಗೂ ಸಹ ಸಂತೋಷ ಆಗುತ್ತೆ. ಯಾಕಂದರೆ ಅದ್ರ ಹಿಂದೆ ಕೆಲವು ಶ್ಲೋಕಗಳನ್ನು ಸಹ ಹಾಕಿದ್ದೇನೆ. ಅದನ್ನು ನೀವು ಚೆನ್ನಾಗಿ ಓದ್ಕೊಂಡ್ರೆ ಅಷ್ಟೇ ಸಾಕು. ಯಾಕಂತಂದರೆ ನಿಮ್ಮ ಶಿಕ್ಷಕರು ದಿನನಿತ್ಯ ಪಾಠ ಮಾಡುವಾಗ ದಿನನಿತ್ಯ ನೀವೆಲ್ಲ ನೋಡ್ತಾ ಇರ್ತೀರ. ಈಗ ಮಾಧ್ಯಮಗಳು ಎಷ್ಟು ಪ್ರಕಾರವಾಗಿದ್ದಾವೆ ಅಂದರೆ TV ಮಾಧ್ಯಮಗಳು, ಅದರಲ್ಲಿ ನಾವು ನೋಡ್ತಾನೆ ಕಲ್ತ್ಕೊಂಡ್ಬಿಡ್ತೀವಿ. ಅದೇ ರೀತಿ ನೀವು ಮಕ್ಕಳು ಪಾಠವನ್ನು ಅವ್ರು ಏನು ಪಾಠ ಮಾಡ್ತಾರೆ ಅದರ ಕಡೆ ಆವತ್ತು ಪಾಠವನ್ನು ಗಮನ ಇಟ್ಟು ಕೇಳಿ ಕಲಿತ್ರೆ ಅದು ಒಳ್ಳೆಯದಾಗುತ್ತೆ. ಇವತ್ತು ಸಾಂಕೇತಿಕವಾಗಿ ಹುಲಿಕುಂಟೆ ಹೋಬಳಿಯ 6 ಕ್ಲಸ್ಟರ್ಗಳು, ಅದರಲ್ಲಿ ನಾವು 2-3 ಭಾಗ ಮಾಡಿಕೊಂಡು ಹುಲಿಕುಂಟೆ ಸುತ್ತಮುತ್ತಲಿರುವಂಥ ದ್ವಾರನಕುಂಟೆ ಕ್ಲಸ್ಟರ್ ಇರ್ಬೋದು, ಎಲ್ಲ ಶಿಕ್ಷಕರು ಬಂದಿದ್ದಾರೆ, ಮುಖ್ಯೋಪಾಧ್ಯಾಯರು, SDMC ಅವರೆಲ್ಲ ಬಂದಿದ್ದಾರೆ. ಅವ್ರಿಗೆ ನಾವು ತಲುಪಿಸ್ತಾ ಇದ್ದೀವಿ. ಈ ಮೂಲಕ ನಾವು ಎಲ್ಲ ಶಿಕ್ಷಕರು ಕೇಳ್ಕೊಳ್ಳೋದು ಏನಂತಂದರೆ, ಈ ಪುಸ್ತಕಗಳು ಸರಿಯಾದಂಥ ರೀತಿಯಲ್ಲಿ ಸದ್ಬಳಕೆ ಆಗಬೇಕು, ಎಲ್ಲ ಮಕ್ಕಳಿಗೆ ತಲುಪಬೇಕು ಅನ್ನೋದೇ ನನ್ನ ಆಸೆ. ಹಾಗೆ ಲಕ್ನಳ್ಳಿಯಲ್ಲೂ ಸಹ ಇವತ್ತು 2 ಕ್ಲಸ್ಟರ್ ಅವರು ಅಲ್ಲಿ ಸೇರ್ತಾರೆ. ಚಿಕ್ಕಬಾಣಗೆರೆ ಮತ್ತು ಲಕ್ನಳ್ಳಿ, ಮತ್ತು ಬರ್ಗೂರಿನಲ್ಲಿ ಕರೆಕ್ಯಾತ್ನಳ್ಳಿ ಮತ್ತು ಬರ್ಗೂರು. ಹಾಗಾಗಿ ಎಲ್ಲ ಇಡೀ ತಾಲೂಕಿನ ಎಲ್ಲ ಮಕ್ಕಳಿಗೂ ಸಹ ತಲುಪಿಸ್ತೇವೆ. ಇವತ್ತು ನಗರದಲ್ಲೂ ಸಹ ಖಾಸಗಿ ಶಾಲೆಗಳಿಗೂ ಸಹ ಇವತ್ತು ತಲುಪುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಲ್ಲೂ ಸಹ ಒಂದು 5-6 ಜನ ಬಿಟ್ಟು ಹಂಚಿಸ್ತಾ ಇದ್ದೇವೆ. ಹಾಗಾಗಿ ಇದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊತೀರಾ ಅಂಥೇಳಿ ನಾನು ಭಾವಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಶಿಕ್ಷಕರಿಗೂ, ಮಾಧ್ಯಮ ಸ್ನೇಹಿತರಿಗೂ, ವಿದ್ಯಾರ್ಥಿಗಳಿಗೂ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.